ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಕಾರು ಮತ್ತು ಬೈಕನ್ನು ಪರ್ಚೇಸ್ ಮಾಡಬೇಕಂತಿದ್ದೀರಾ? ಹಾಗಾದರೆ ನಿಮಗೆ ಗುಡ್ ನ್ಯೂಸ್. GST ಪರಿಷ್ಕರಣೆಯಾದ ಬೆನ್ನಲ್ಲೇ ಕಾರು ಮತ್ತು ಬೈಕಿನ ದರ ಬಹಳಷ್ಟು ಇಳಿಕೆಯಾಗಿದೆ. ಎಷ್ಟು ಇಳಿಕೆಯಾಗಿದೆ ಅಂತಂದರೆ 50,000 ರೂಪಾಯಿಂದ ಹಿಡಿದು ಐಷಾರಾಮಿ ಕಾರಿನ ಬೆಲೆ 18 ಲಕ್ಷ ರೂಪಾಯಿವರೆಗೆ ದರ ಇಳಿಕೆಯಾಗಿದೆ. ಹೀಗಾಗಿ ಯಾವ ಕಂಪನಿಯ ಯಾವ ಕಾರಿನ ಬೆಲೆ ಇಳಿಕೆಯಾಗಿದೆ, GSTಯಲ್ಲಿ ಏನು ಬದಲಾವಣೆ ಮಾಡಲಾಗಿದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವ ಕಂಪನಿಯ ಕಾರಿನ ದರ ಎಷ್ಟು ಇಳಿಕೆಯಾಗಿದೆ ಅಂತ ತಿಳ್ಕೊಳ್ಳೋ ಮೊದಲು 2 ಪ್ರಮುಖ ವಿಚಾರಗಳನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಶೋರೂಮ್ ದರ. ಈ ಶೋರೂಮ್ ದರ ರಾಜ್ಯದಿಂದ ರಾಜ್ಯಕ್ಕೆ, ನಗರದಿಂದ ನಗರಕ್ಕೆ ಬದಲಾಗ್ತಾನೆ ಇರುತ್ತೆ. ಇನ್ನೊಂದು, ರೋಡ್ ಟ್ಯಾಕ್ಸ್, ರಿಜಿಸ್ಟ್ರೇಷನ್ ಫೀಸ್, ಇನ್ಶೂರೆನ್ಸ್ ಇದಕ್ಕೆ ಅಪ್ಲೈ ಆಗಲ್ಲ. GST ಕಡಿತದಿಂದ ಎಷ್ಟು ದರ ಇಳಿಕೆಯಾಗಿದೆ ಅನ್ನೋದನ್ನು ಮಾತ್ರ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ, ದೇಶದ ನಂಬರ್ 1 ಕಾರು ಕಂಪನಿ ಮಾರುತಿ ಸುಜುಕಿ ಕಾರುಗಳ ದರ ಎಷ್ಟು ಇಳಿಕೆಯಾಗಿದೆ ಅಂತ ತಿಳ್ಕೊಳ್ಳೋಣ. ಮಾರುತಿಯ ಎಂಟ್ರಿ ಲೆವೆಲ್ ಹ್ಯಾಚ್ಬ್ಯಾಕ್ ಆಲ್ಟೋ K10 ಬೇಸ್ ಮಾಡೆಲ್ ದರ 36,000 ರೂಪಾಯಿ ಕಡಿತವಾದರೆ, ಟಾಪ್ ಆ್ಯಂಡ್ ಪೆಟ್ರೋಲ್ ಮಾಡೆಲ್ ದರ 53,000 ರೂಪಾಯಿ ಕಡಿತ ಆಗಿದೆ. ವಿವಿಧ ಮಾಡೆಲ್ ದರಗಳು 4 ಲಕ್ಷದಿಂದ ಆರಂಭವಾಗಿ 5.5 ಲಕ್ಷದವರೆಗೆ ಇದೆ. ಇನ್ನು ಎಸ್ಪ್ರೆಸ್ಸೋ ಟಾಪ್ ಆ್ಯಂಡ್ CNG ಕಾರಿನ ಬೆಲೆ 53,000 ರೂಪಾಯಿ ಇಳಿಕೆಯಾದರೆ, ಬೇಸ್ ಮಾಡೆಲ್ ಕಾರಿನ ಬೆಲೆ 37,000 ರೂಪಾಯಿ ಇಳಿಕೆಯಾಗಿದೆ. ವ್ಯಾಗನಾರ್ ಅತಿ ಹೆಚ್ಚು ಮಾರಾಟವಾಗುವ ಕಾರುಗಳಲ್ಲೇ ಒಂದು. ಟಾಪ್ ಆ್ಯಂಡ್ ಕಾರಿನ ಬೆಲೆ 64,000 ರೂಪಾಯಿ ಕಡಿತವಾದರೆ, ಬೇಸ್ ಮಾಡೆಲ್ ದರ 50,000 ರೂಪಾಯಿ ಕಡಿತವಾಗಿದೆ. ಮಾರುತಿಗೆ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಟ್ಟ ಕಾರು ಯಾವುದು ಅಂತಂದರೆ ಅದು ಸ್ವಿಫ್ಟ್. ಇದರಲ್ಲಿ ಟಾಪ್ ಆ್ಯಂಡ್ ಕಾರಿನ ದರ 1.6 ಲಕ್ಷ ರೂಪಾಯಿ ಇಳಿಕೆಯಾದರೆ, ಬೇಸ್ ಮಾಡೆಲ್ ದರ 55,000 ರೂಪಾಯಿ ಇಳಿಕೆಯಾಗಿದೆ. ಮಾರುತಿಯ ಡಿಸೈರ್ ಕಾರು ಸಹ ಜನಪ್ರಿಯ ಕಾರುಗಳಲ್ಲಿ ಒಂದು. ಕಾಂಪ್ಯಾಕ್ಟ್ ಸೆಡಾನ್ ಕಾರನ್ನು ಹೆಚ್ಚಿನ ಜನ ಖರೀದಿ ಮಾಡ್ತಾ ಇದ್ದಾರೆ. ಟಾಪ್ ಆ್ಯಂಡ್ ಕಾರಿನ ಬೆಲೆ 84,000 ರೂಪಾಯಿ ಕಡಿತವಾದರೆ, ಬೇಸ್ ಮಾಡೆಲ್ ದರ 58,000 ರೂಪಾಯಿ ಕಡಿತವಾಗಿದೆ. ದೇಶದ 2ನೇ ಅತಿ ದೊಡ್ಡ ಕಾರು ಕಂಪನಿ ಟಾಟಾ ಕಂಪನಿಯ ಕಾರುಗಳು ಸಹ ಇಳಿಕೆಯಾಗಿದೆ. ಟಾಟಾ ಪಂಚ್ ದರ 85,000 ರೂಪಾಯಿ ಇಳಿಕೆಯಾಗಿದೆ. 2024ರಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಮಾರಾಟವಾದ ಕಾರುಗಳಲ್ಲಿ ಮೊದಲ ಸ್ಥಾನವನ್ನು ಟಾಟಾ ಪಂಚ್ ಪಡೆದುಕೊಂಡಿತ್ತು. ಉಳಿದಂತೆ ಟಿಯಾಗೋ 75,000 ರೂಪಾಯಿ, ಟಿಗೋರೋ 80,000 ರೂಪಾಯಿ, ನೆಕ್ಸಾನ್ 1.55 ಲಕ್ಷ ರೂಪಾಯಿ, ಕರ್ವ್ 65,000 ರೂಪಾಯಿ, ಹ್ಯಾರಿಯರ್ 1.40 ಲಕ್ಷ ರೂಪಾಯಿ, ಸಫಾರಿ 1.45 ಲಕ್ಷ ರೂಪಾಯಿ ಇಳಿಕೆಯಾಗಿದೆ. ದೇಶದ 3ನೇ ಅತಿ ದೊಡ್ಡ ಕಾರು ಕಂಪನಿ ಮಹೀಂದ್ರದ ಬೊಲೆರೋ ನಿಯೋ 1.27 ಲಕ್ಷ ರೂಪಾಯಿ ಇಳಿಕೆಯಾದರೆ, XUV 3XO ಪೆಟ್ರೋಲ್ ವೇರಿಯಂಟ್ 1.40 ಲಕ್ಷ ರೂಪಾಯಿ ಇಳಿಕೆಯಾದರೆ, ಡೀಸೆಲ್ 1.56 ಲಕ್ಷ ರೂಪಾಯಿ ಇಳಿಕೆಯಾಗಿದೆ. ಇನ್ನು ಥಾರ್ 2WD 1,35,000 ರೂಪಾಯಿ ಇಳಿಕೆಯಾದರೆ, ಸ್ಕಾರ್ಪಿಯೋ N 1,45,000 ರೂಪಾಯಿ ಇಳಿಕೆಯಾಗಿದೆ. ಥಾರ್ ರಾಕ್ಸ್ 1,33,000 ರೂಪಾಯಿ ಇಳಿಕೆಯಾದರೆ, XUV 700 1,43,000 ರೂಪಾಯಿ ಇಳಿಕೆಯಾಗಿದೆ. ಟೊಯೋಟೋ ಕಂಪನಿಯ ಫಾರ್ಚುನರ್ 3,49,000 ರೂಪಾಯಿ, ಲೆಜೆಂಡರ್ 3,34,000 ರೂಪಾಯಿ, ಹೈರೈಡರ್ ಅಂದಾಜು 1 ಲಕ್ಷ ರೂಪಾಯಿ, ಇನ್ನೋವಾ ಕ್ರಿಸ್ಟಾ 1,33,000 ರೂಪಾಯಿ, ಇನ್ನೋವಾ ಹೈಕ್ರಾಸ್ 56,000 ರೂಪಾಯಿಂದ ಹಿಡಿದು 1,16,000 ರೂಪಾಯಿವರೆಗೆ ದರ ಇಳಿಕೆಯಾಗಿದೆ. ಹುಂಡೈ ಕಂಪನಿಯ ವೆನ್ಯೂ 1,23,000 ರೂಪಾಯಿ, ಕ್ರೆಟಾ 72,000 ರೂಪಾಯಿ ಇಳಿಕೆಯಾಗಿದೆ. ಕಿಯಾ ಕಂಪನಿಯ ಸೈರಸ್ 1,86,000 ರೂಪಾಯಿ, ಸಾನೆಟ್ 1,64,000 ರೂಪಾಯಿ, ಸೆಲ್ಟೋಸ್ 75,000 ರೂಪಾಯಿ, ಕ್ಯಾರೆನ್ಸ್ 48,000 ರೂಪಾಯಿ ಇಳಿಕೆಯಾಗಿದೆ. ಸ್ಕೋಡಾ ಕಂಪನಿಯ ಕೋಡಿಯಾಕ್ 3,30,000 ರೂಪಾಯಿ ಇಳಿಕೆಯಾದರೆ, ಕುಶಾಕ್ 66,000 ರೂಪಾಯಿ ಇಳಿಕೆಯಾಗಿದೆ. ಐಷಾರಾಮಿ ಕಾರು ಕಂಪನಿಯಾದ ಲ್ಯಾಂಡ್ ರೋವರ್ ಸಹ ತನ್ನ ಕಾರಿನ ಬೆಲೆಯನ್ನು ಬಹಳಷ್ಟು ಇಳಿಕೆ ಮಾಡಿದೆ. ಎಷ್ಟು ಇಳಿಕೆ ಮಾಡಿದೆ ಅಂತ ನೋಡುವುದಾದರೆ, ರೇಂಜ್ ರೋವರ್ 4.6 ಲಕ್ಷದಿಂದ ಹಿಡಿದು ಅಂದಾಜು 30 ಲಕ್ಷ ರೂಪಾಯಿವರೆಗೆ ದರ ಕಡಿತ ಆಗಿದೆ. ಇನ್ನು ಡಿಫೆಂಡರ್ 7 ಲಕ್ಷದಿಂದ ಹಿಡಿದು 18.6 ಲಕ್ಷದವರೆಗೆ ದರ ಕಡಿಮೆಯಾಗಿದೆ. ಡಿಸ್ಕವರ್ 4.5 ಲಕ್ಷದಿಂದ ಹಿಡಿದು 9 ಲಕ್ಷ ರೂಪಾಯಿವರೆಗೆ ದರ ಕಡಿತವಾಗಿದೆ. ಮೊದಲ ಕಾರು ಮತ್ತು ಬೈಕುಗಳಿಗೆ
28% ಟ್ಯಾಕ್ಸ್ ಹಾಕಲಾಗ್ತಾ ಇತ್ತು. ಆದರೆ ಜಿ ಎಸ್ ಟಿ ಪರಿಷ್ಕರಣೆಯಾದ ನಂತರ 350 ಸಿ ಸಿಗಿಂತ ಕಡಿಮೆ ಇರುವ ದ್ವಿಚಕ್ರ ವಾಹನಗಳು, ನಂತರ 1200 ಸಿ ಸಿಗಿಂತ ಕಡಿಮೆ ಇರುವ ಸಣ್ಣ ಕಾರುಗಳಿಗೆ ಟ್ಯಾಕ್ಸು 18% ಹಾಕಲಾಗ್ತಾ ಇದೆ. ಇದರಿಂದಾಗಿ ದರ ಕಡಿಮೆಯಾಗ್ತಾ ಇದೆ. ಮೊದಲು ಐಷಾರಾಮಿ ಕಾರುಗಳಿಗೆ 28% ಟ್ಯಾಕ್ಸ್ ಹಾಕಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ 40% ಟ್ಯಾಕ್ಸ್ ಹಾಕಲಾಗ್ತಾ ಇದೆ. 40% ಟ್ಯಾಕ್ಸ್ ಹಾಕಿದರೆ ದರ ಏರಿಕೆ ಆಗಬೇಕಾಗಿತ್ತು. ಆದರೆ ದರ ಇಳಿಕೆಯಾಗಲಿದೆ. ಯಾಕೆ ಅಂತಂದರೆ ಮೊದಲು 28% ಟ್ಯಾಕ್ಸ್ ಹಾಕುವಾಗ 22% ಸೆಸ್ ಹಾಕಲಾಗ್ತಾ ಇತ್ತು. ಇದರಿಂದಾಗಿ ಐಷಾರಾಮಿ ಕಾರುಗಳ ಮೇಲೆ ತೆರಿಗೆಯೇ 50% ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಸೆಸ್ ಇರಲ್ಲ. ಹೀಗಾಗಿ 40% ಮಾತ್ರ ಟ್ಯಾಕ್ಸ್ ಇರುತ್ತೆ. ಈ ಕಾರಣಕ್ಕಾಗಿ ಕಾರುಗಳ ಬೆಲೆ ಬಹಳಷ್ಟು ಇಳಿಕೆಯಾಗಲಿದೆ.